ಯುಪಿಎಸ್ಸಿ ಪರೀಕ್ಷೆಯ ಅಂತಿಮ ಫಲಿತಾಂಶ ಪ್ರಕಟವಾಗಿದೆ. ದೇಶದಾದ್ಯಂತ 958 ಅಭ್ಯರ್ಥಿಗಳು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ 22 ಕನ್ನಡಿಗರು ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಯುಪಿಎಸ್ಸಿಯಲ್ಲಿ 436ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಕೋಲಾರದ ಮಧು. ಕೃಷಿಕ ದಂಪತಿ ಆನಂದ್ ಗೌಡ ಹಾಗೂ ಸುಶೀಲಮ್ಮ ಅವರ ಪುತ್ರ ಮಧು ಕಳೆದ ಬಾರಿ 544ನೇ ರ್ಯಾಂಕ್ ಪಡೆದು IRSನಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. IAS ಆಗುವ ಹಂಬಲದಿಂದ ನಾನು ಮತ್ತೆ ಪರೀಕ್ಷೆಯನ್ನ ಕಟ್ಟಿ ಪಾಸ್ ಮಾಡಿದ್ದೇನೆ ಅಂತ ಈಗ ಹೇಳ್ತಿದ್ದಾರೆ. ಕೋಲಾರ ಜಿಲ್ಲೆಗೆ ಮತ್ತೊಂದು ಹೆಗಳಿಕೆ ಈಗ ಮುಗಿಲೇರಿರ್ತಕ್ಕಂಥದ್ದು. UPSC ಪಾಸ್ ಮಾಡಿರ್ತಕ್ಕಂತಹ ಸಾಧಕ ಜೊತೆ ನಾವಿದ್ದೀವಿ. ಅಂದರೆ ಮಧು ಅವ್ರನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಈಗ ಆಲ್ರೆಡಿ ಈಗ 6ನೇ ಅಟೆಂಪ್ಟಲ್ಲಿ ಈ ಒಂದು ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಹಿಂದೆ 5ನೇ ಅಟೆಂಪ್ಟಲ್ಲೂ ಸಹ ಅವರು ಕ್ಲಿಯರ್ ಮಾಡಿ 574ನೇ ರ್ಯಾಂಕನ್ನು ತೆಗೆದುಕೊಂಡಿದ್ದರು. ಈಗ 436ನೇ ರ್ಯಾಂಕ್ ತೆಗೆದುಕೊಳ್ಳುವಂಥ ಮೂಲಕ ಈಗ ಮತ್ತಷ್ಟು ಅವರ ಸಾಧನೆ ಈಗ ಮೇಲ್ಗೈ ಸಾಧಿಸ್ತಕ್ಕಂಥದ್ದು. ಸರ್, ತಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಯಾಕಂದರೆ ಇದು 2ನೇ ಬಾರಿ ತಾವು ಎಂಟ್ರಿ ಆಗ್ತಾ ಇದ್ದೀರಾ ಸರ್. ಬಹಳ ಖುಷಿ ಇದೆ. ಯಾಕಂತಂದರೆ ನಾನು ಅಂದ್ಕೊಂಡಿದ್ದೆ ಒಂದಲ್ಲ ಒಂದಿನ IAS ಆಗ್ತೀನಿ ಅಂತ ನಾನು ಪ್ರಿಪ್ರೇಷನ್ ಶುರು ಮಾಡಬೇಕಾದ್ರೆ. ಸೊ ಆ ಒಂದು ದಿನ ಈ ದಿನ ಆಗಿರೋದ್ರಿಂದ ಬಹಳ ಖುಷಿ ಇದೆ. ಸೊ ಇದಕ್ಕೆ ನಮ್ಮ ತಂದೆ ತಾಯಿಗಳು ತುಂಬಾ ಸಪೋರ್ಟ್ ಮಾಡಿದರು. ಕಳೆದ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿದ್ರಿ ಸರ್, ಈಗ ಮತ್ತೆ ಕ್ಲಿಯರ್ ಮಾಡಿರ್ತಕ್ಕಂಥದ್ದು ಅಂದರೆ ಎಷ್ಟು ಖುಷಿ ಕೊಡ್ತಾ ಇದೆ? ಯಾಕೆ ನೀವು ಮತ್ತೆ ಅಟೆಂಪ್ಟ್ ಮಾಡಬೇಕು ಅನ್ನಿಸ್ತು ನಿಮಗೆ? ಸರ್, ಕಳೆದ ಬಾರಿ ನನಗೆ IRS ಕಸ್ಟಮ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಲಾಟ್ ಆಗಿತ್ತು. ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ನನಗೆ. ನನ್ನ ಸರ್ವೀಸಿಗೆ ಯಾವುದೇ ಸರ್ವಿಸ್ ಸಿಕ್ಕಿದ್ರೂ ನಾನು ಮನಸ್ಪೂರ್ವಕವಾಗಿ ಸ್ವೀಕರಿಸಿರ್ತೀನಿ. ನೀವು ಎಷ್ಟು ಅವರ್ ಇದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ರಿ? ಯಾವ ಥರ ಓದ್ತಾ ಇದ್ರಿ? ಸರ್, ಇನಿಷಿಯಲ್ ಆಗಿ ಇವಾಗಿರೋ ಕಾಂಪಿಟೇಷನ್ಗೆ ಆಲ್ಮೋಸ್ಟ್ ಫುಲ್ ಟೈಮ್ ಓದಲೇಬೇಕಾಗುತ್ತೆ. ಸೊ ಇಷ್ಟು ಅವರ್ ಅಂತ ಅಲ್ಲ. ಸೊ ನಾವು ಕ್ವಾಲಿಟಿ ಆಫ್ ಸ್ಟಡಿ ಇಂಪಾರ್ಟೆಂಟ್ ಆಗುತ್ತೆ. ನಾವು 8 ಅವರ್ ಓದಿದ್ರು ಕೂಡ 8 ಅವರು ಫುಲ್ ಗಮನ ಇಟ್ಟು ಫೋಕಸ್ಡಾಗಿ ಪ್ರಿಪೇರ್ ಆಗೋದಿರುತ್ತೆ. ಸೊ ನಾನು ಅರೌಂಡ್ ಇನಿಷಿಯಲ್ ಆಗಿ ಒಂದು 10ರಿಂದ 12 ಅವರ್ ಓದ್ತಿದ್ದೆ. ಸುಮಾರು 1 ವರ್ಷ ಅಷ್ಟು ಓದಿದ್ದೀನಿ. ಸೊ ಅದಾದಮೇಲೆ ಹವರ್ಸ್ ಕಡಿಮೆ ಆಗ್ತಾ ಬಂತು ಎಲ್ಲ ಓದಿದ್ಮೇಲೆ. ಇನಿಷಿಯಲ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಮತ್ತು ಹೋಗ್ತಾ ಹೋಗ್ತಾ ಸ್ಮಾರ್ಟ್ ವರ್ಕ್ ಮಾಡಿದೆ. ಏನು ನಿಮ್ಗೆ ರೋಲ್ ಮಾಡಲ್ ಯಾರಿದ್ದಾರೆ? ಮತ್ತು ನೀವು ಗ್ರಾಮೀಣ ಭಾಗದಲ್ಲಿ ಓದಿರೋವಂಥದ್ದು, ನಿಮ್ಮ ಹಳ್ಳಿಗಳನ್ನು ಪರಿಸ್ಥಿತಿ ನೋಡ್ತಾ ಇದ್ದರೆ ಏನು ಅನಿಸುತ್ತೆ? ಏನು ಮಾಡಬೇಕು ಅಂತ ತಮ್ಗೆ ಅನಿಸುತ್ತೆ? ಸರ್, ನನಗೆ UPSC ಪ್ರಿಪೇರ್ ಆದಾಗಿಂದ ನಾನು ತುಂಬ IAS ಆಫೀಸರ್ಸು IPS ಆಫೀಸರ್ಸು ದೇಶಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ನನಗೆ ಒಂದೇ ಅಂತಲ್ಲ, ತುಂಬ ಜನ ರೋಲ್ ಮಾಡೆಲ್ಸ್ ಇದ್ದಾರೆ. ಉದಾಹರಣೆಗೆ TN ಸೇಷನ್ ಅಂತ ಈ ಎಲೆಕ್ಷನ್ ಕಮಿಷನ್ ಆಗಿದ್ದರು ಈ ಹಿಂದೆ. ಅವರು ಎಲೆಕ್ಷನ್ ರಿಫಾರ್ಮ್ಸು ತುಂಬ ಚೆನ್ನಾಗಿ ಮಾಡಿದರು, ಅದೊಂದು ಇನ್ಸ್ಪಿರೇಷನ್. ಅದೇ ರೀತಿ ಕಿರಣ್ ಬೇಡಿಯವರು ಕೂಡ ಅಷ್ಟೇ. ಅವರು IPS ಆಗಿದ್ದಾಗ ಅವರು ಎಷ್ಟೊಂದು ಇಂಪ್ಯಾಕ್ಟ್ ಮಾಡಿದ್ದಾರೆ ಏನು ಸೆಕ್ಯೂರಿಟಿ ವಿಚಾರದಲ್ಲಿ. ಬಟ್ ನನಗೆ ಇನ್ನೂ ತುಂಬ ಹತ್ತಿರ ಆಗಿದ್ದಂತಂದರೆ ನನ್ನ ಮನಸ್ಸಿಗೆ ಕರೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಸರ್ ಇದ್ದಾರೆ. ಸೊ ಅವರು ಎಕ್ಸ್ IPS ಆಫೀಸರ್. ಸೊ ಅವ್ರ ಕಾಂಟ್ರಿಬ್ಯೂಷನ್ ಸುಮಾರು 40-45 ವರ್ಷ ದೇಶಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.